ರಾಮಾಯಣ, ದುರ್ಯೋಧನಾದಿಗಳ ಮಹಾಭಾರತ, ಕೆಲ ಸ್ವಾಮಿಗಳ ಪುರಾಣ, ಕೆಲ ರಾಜಕಾರಣಿಗಳ ಆ ಸತ್ಯ ದರ್ಶನ, ಕಾವುಕರ ಹತ್ಯ ಆಚಾರ, ಕೆಲ ನಟನಟಿಯರ ಶೂದ್ರ ದರ್ಶನ. ಹಬ್ಬ ನಾಳೆ ಅವರು ರಾಮ ಕೃಷ್ಣ ಯೇಸು ಪೈಗಂಬರ್, ಅಯ್ಯೋ ಅವರು ದೇವರು, ಅವರಿಗೊಂದು ಗುಡಿಯ ಕಟ್ಟಿ ಭದ್ರವಾದ ಕದವನ್ನಿಟ್ಟು ಎಲ್ಲ ಅಲ್ಲೇ ಬಿಟ್ಟೆ. ಅವರೋ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್, ಅಯ್ಯೋ ಅವರು ಮಹಾತ್ಮರು, ಪಠ್ಯದಲ್ಲಿ ಇಟ್ಟುಕೊಂಡು ಭಾಷಣಗಳಲ್ಲಿ ತತ್ವ ಬಿಗಿದು ಸತ್ವವಲ್ಲೇ ಬಿಟ್ಟೆವು. ಹೀಗೆ ಮಾಡುತ್ತಿರುವ ನಮಗೆ ನಿಮಗೆ ಹಬ್ಬ ನಾಳೆ. ರಾಮಾಯಣವ ಓದಿಕೊಂಡು ಮಹಾಭಾರತವ ಕೇಳಿಸಿಕೊಂಡು ಹಿರಿಯರ ದಾರಿ ತಿಳಿದುಕೊಂಡು ಎಲ್ಲ ಹೆಣ್ಣು ಹೊನ್ನು ಮಂಡಿಗಾಗಿ ಅರಿತುಕೊಂಡ ನಾವು ನೀವು ಅಂತೂ ಅವನು ಇಂದು ಇವಳು ಹಬ್ಬ ನಾಳೆ. ಬಿದ್ದ ಸ್ವಾಮಿ ಪಾದ ಒಂದೇ ಆಯಿತು, ತೆರೆಯ ಮೇಲೆ ಕಂಡ ಬರುವುದು ಏಕೆ ಹೀಗೆ ಆಯಿತು? ಕೈಯ ಮುರಿದ ರಾಜಕಾರಣಿ, ಕೈಯ ಕೊಟ್ಟ ನನ್ನ ಸ್ವಾಮಿ, ಎಂತ ನುಡಿ ಎಂತ ನೆಲೆ, ಅತ್ತ ಕೋಟು ಇತ್ತ ಜೈಲು, ಅತ್ತ ಕೋಟು ಇತ್ತ ಜೈಲು. ಹಬ್ಬ ನಾಳೆ. ಮೇಲೆ ಬದುಕು ಒಳಗೆ ಮುಸುಕು, ಮೇಲೆ ವಚನ ಒಳಗೆ ಎಂತ ಕಡೆಯೋ ಗಮನ, ಮೇಲೆ ಸರಳ ಒಳಗೆ ವಿರಳ, ಹೇಳಿ ಹೇಳಿ ಕೇಳಿ ಕೇಳಿ ಹಬ್ಬ ನಾಳೆ. ಹಿರಿಯರೇ ನಮ್ಮ ಆಸ್ತಿ, ಹಿರಿಯರೇ ನಮ್ಮ ಆಸ್ತಿ, ಹಾಗಾಗಿ ವೃದ್ಧಾಶ್ರಮ ಜಾಸ್ತಿ, ಹಾಗಾಗಿ ವೃದ್ಧಾಶ್ರಮ ಜಾಸ್ತಿ. ಅರ್ಧ ಅಡಿಯ ಜಾಗಕ್ಕಾಗಿ ಅರ್ಧ ಜೀವ ಮಾನವನ್ನೇ ಸರಸಿ ಪರಸ್ತ್ರೀಯ ದೈವವೆಂದುಕೊಂಡು ಪರಸ್ತ್ರೀ ಮೇಲೆ ವ್ಯಾಮೋಹಗೊಂಡು ಅಂತ ಕುರುಡರಾಗಿ ಕುಣಿದ ಮೇಲೆ ಹಬ್ಬ ನಾಳೆ. ನಮಗೆ ಬೇಕು ಎಲ್ಲ ಹೆಚ್ಚು ಹೆಚ್ಚು, ತಿಂದು ತೇಗಿ ಹುಚ್ಚು ಹುಚ್ಚು. ಸತ್ತ ಮೇಲೆ ಬುದ್ಧಿ ಬಂದರೇನೋ, ಇದ್ದ ನಡುವೆ ಬಾಳು ನೀನು, ಹೇಳಿದಂತೆ ಕೇಳು ನೀನು, ಅರಿತುಕೊಂಡು ಮಾಡು ನೀನು. ಇದನ್ನು ಬರೆದ ನಾನು ನೀನು, ಇದನ್ನು ಬರೆದ ನಾನು ನೀನು, ಎಲ್ಲ ಇಲ್ಲವಾದರೆ ಹಬ್ಬ ನಾಳೆ. ಧನ್ಯವಾದಗಳು.